ಓಂ ಶಾಂತಿ. ಇಂದು ಬಾಬ್ ದಾದಾರವರು ತಮ್ಮ ಹೋಲಿಯೆಸ್ಟ್, ಹೈಯೆಸ್ಟ್, ಲಕ್ಕಿಯೆಸ್ಟ್, ಸ್ವೀಟೆಸ್ಟ್ ಮಕ್ಕಳನ್ನು ನೋಡುತ್ತಿದ್ದರು. ನಿಮ್ಮ ಪವಿತ್ರತೆಯ ಶಕ್ತಿ ಪ್ರಕೃತಿಯನ್ನು ಸಹ ಸತೋ ಪ್ರಧಾನ ಪವಿತ್ರವನ್ನಾಗಿ ಮಾಡುತ್ತದೆ. ನಿಮ್ಮ ಪವಿತ್ರತೆಯ ಶಕ್ತಿ ವಿಶ್ವದ ಜಡ ಚೈತನ್ಯ ಸರ್ವರನ್ನು ಪವಿತ್ರರನ್ನಾಗಿ ಮಾಡಿಬಿಡುತ್ತದೆ. ಆದ್ದರಿಂದ ನಿಮಗೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ. ಹೋಲಿಯೆಸ್ಟ್ ಆಗಿದ್ದೀರಾ? ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಮೂಲಕ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮಗಳಾಗಿ ಬಿಟ್ಟಿರಿ. ಸಾಧಾರಣ ಸ್ಮೃತಿ, ವೃತ್ತಿ, ದೃಷ್ಟಿ, ಕೃತಿ ಎಲ್ಲವೂ ಬದಲಾಯಿತು. ಶ್ರೇಷ್ಠ ಸ್ಮೃತಿ ಸ್ವರೂಪ, ಶ್ರೇಷ್ಠ ವೃತ್ತಿ, ಶ್ರೇಷ್ಠ ದೃಷ್ಟಿಯಾಗಿ ಹೋಯಿತು. ಸ್ವಯಂ ಭಾಗ್ಯವಿದಾತ ನಿಮ್ಮ ಭಾಗ್ಯದ ಗೆರೆಯನ್ನು ಬರೆದಿದ್ದಾರೆ ಹಾಗೂ 21 ಜನ್ಮದ ಅದೃಷ್ಟದ ಗೆರೆಯ ಅವಿನಾಶಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಸದಾ ಸುಖಿಯಾಗಿರುವಿರಿ. ಜೀವನದಲ್ಲಿ 3 ಮಾತುಗಳು ಬೇಕಾಗಿರುತ್ತದೆ: ಹೆಲ್, ವೆಲ್ ಹಾಗೂ ಹ್ಯಾಪಿ. ಈ 3 ಸಹ ನಿಮ್ಮೆಲ್ಲರಿಗೂ ತಂದೆಯ ಮೂಲಕ ಆಸ್ತಿಯಲ್ಲಿ ಪ್ರಾಪ್ತಿಯಾಗಿ ಹೋಯಿತು. ಬ್ರಾಹ್ಮಣರಾಗಿದ್ದೀರಿ ಎಂದರೆ ರಿಚೆಸ್ಟ್ ಇನ್ ದ ವರ್ಲ್ಡ್ ಆಗಿದ್ದೀರಿ. ಪ್ರತಿಯೊಂದು ಹೆಜ್ಜೆಯಲ್ಲಿ ಪದಮ ನಾನು ಬ್ರಾಹ್ಮಣ ಆತ್ಮ ಏನಾಗಿದ್ದೇನೆ ಇದು ನೆನಪಿರುವುದು ಸಹ ಭಾಗ್ಯವಾಗಿದೆ. ಬಾಬ್ ದಾದಾರವರು ಇಂದು ಪ್ರತಿಯೊಬ್ಬರ ಮಸ್ತಕದಲ್ಲಿ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರವನ್ನು ನೋಡುತ್ತಿದ್ದರು. ನೀವು ಸಹ ತಮ್ಮ ಭಾಗ್ಯದ ನಕ್ಷತ್ರವನ್ನು ನೋಡುತ್ತಿರುವಿರಾ? ಈ ಪ್ರಭು ಮಿಲನ, ಈ ಪರಮಾತ್ಮ ಪ್ರೀತಿ, ಈ ಪರಮಾತ್ಮ ಆಸ್ತಿ, ಈ ಪರಮಾತ್ಮ ಪ್ರಾಪ್ತಿಗಳು ಈಗಲೇ ಪ್ರಾಪ್ತಿಯಾಗುತ್ತದೆ. ಈಗಿಲ್ಲದಿದ್ದರೆ ಮತ್ತೆ ಇನ್ನೆಂದಿಗೂ ಇಲ್ಲ. ಹೀಗಿದೆಯಲ್ಲವೇ? ಸಂಪೂರ್ಣತೆಯ ಸಮೀಪತೆಯ ಮೂಲಕ ಪ್ರತ್ಯಕ್ಷತೆಯ ಶ್ರೇಷ್ಠ ಸಮಯವನ್ನು ಸಮೀಪದಲ್ಲಿ ತೆಗೆದುಕೊಂಡು ಬನ್ನಿ. ಯಾವಾಗ ತಮ್ಮ ಮಾಸ್ಟರ್ ದಾತನಾದ ಪಾತ್ರವನ್ನು ತೀವ್ರಗತಿಯಲ್ಲಿ ವಿಶ್ವದ ಮುಂದೆ ಪ್ರತ್ಯಕ್ಷ ಮಾಡುವಿರಿ, ಯಾವಾಗ ಪ್ರತಿಯೊಂದು ಬ್ರಾಹ್ಮಣನ ಒಳಗೆ ಸಂಪೂರ್ಣತೆಯ ಬಾವುಟ ಹಾರುವುದು, ಆಗಲೇ ವಿಶ್ವದಲ್ಲಿ ತಂದೆ ಪ್ರತ್ಯಕ್ಷೆಯ ಬಾವುಟ ಹಾರುವುದು. ಎಲ್ಲಿಯವರೆಗೆ ಪರದೆಯ ಹಿಂದೆ ಇರುವಿರಿ? ಕೇವಲ ಬಾಬ್ ದಾದಾರವರಿಗೆ ಈಗ ಇದೊಂದು ಶ್ರೇಷ್ಠ ಆಸೆ ಇದೆ. ಎಲ್ಲರೂ ಗೀತೆ ಹಾಡಲಿ. ವಾಹ್, ಬಂದರು, ಬಂದು ಬಿಟ್ಟರು. ಸಂಗಮ ಯುಗದ ಜೀವನ ಮುಕ್ತಿಯ ಸ್ಟೇಜ್. ಯಾವುದೇ ವಿಘ್ನ, ಪರಿಸ್ಥಿತಿಗಳು, ಸಾಧನಗಳು, ನಾನು ಮತ್ತು ನನ್ನತನ ಈ ಎಲ್ಲ ಭಾವಗಳಿಂದ ಮುಕ್ತರಾಗಿರುವಿರಿ. ಕಡಿಮೆ ಎಂದರೆ ಕಡಿಮೆ 6 ತಿಂಗಳಲ್ಲಿ 75% ಮುಕ್ತರಾಗಲು ಸಾಧ್ಯವೇ? ಆರುವ ಕಲೆ ಆಟವನ್ನು ಆಡಿ, ಬೇರೆ ಯಾವ ಆಟವನ್ನು ಆಡಬೇಡಿ. ಹೀಗೆ ಹೇಳಬೇಡಿ, ನಾವಂತೂ ಬಹಳ ಸಾಯಬೇಕಾಗುತ್ತದೆ. ಈ ಸಾವಿನಲ್ಲಿ ಮಜಾ ಇದೆ, ದುಃಖವಿಲ್ಲ, ಸುಖವಿದೆ. ನೆಪ ಹೇಳುವುದು ಇಲ್ಲಿ ನಡೆಯುವುದಿಲ್ಲ. ಬಲಹೀನರಿಗೆ ಶುಭ ಭಾವನೆಯ ಬಲವನ್ನು ಕೊಡಿ. ಬಲಹೀನತೆಯನ್ನು ನೋಡಬೇಡಿ. ಬಾಬ್ ದಾದಾರವರ ವರದಾನವಾಗಿದೆ. ಸಾಹಸದ 1 ಹೆಜ್ಜೆ ಮಕ್ಕಳದು ಹಾಗೂ 1000 ಹೆಜ್ಜೆ ತಂದೆಯ ಸಂಯೋಗ. ನಿಸ್ವಾರ್ಥ ಪುರುಷಾರ್ಥದಲ್ಲಿ ಮೊದಲ ನಾನು, ಸ್ವಾರ್ಥದ ಪುರುಷಾರ್ಥವಲ್ಲ. ನಿಸ್ವಾರ್ಥ ಪುರುಷಾರ್ಥ ಯಾರು ಇದರಲ್ಲಿ ಮೊದಲ ಅವರೇ ಬ್ರಹ್ಮ ತಂದೆಯ ಸಮಾನ. ಸಫಲ ಮಾಡಿಕೊಳ್ಳುವ ವಿಧಿಯಿಂದ ಸಫಲತೆಯ ವರದಾನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವರದಾನಿ ಮೂರ್ತಿ ಭವ. ಸಂಗಮ ಯುಗದಲ್ಲಿ ತಾವು ಮಕ್ಕಳಿಗೆ ಆಸ್ತಿಯೂ ಇದೆ ಹಾಗೂ ವರದಾನವೂ ಇದೆ. ಅದನ್ನು ಸಫಲ ಮಾಡಿಕೊಳ್ಳಿ ಮತ್ತು ಸಫಲತೆಯನ್ನು ಪಡೆಯಿರಿ. ಸಫಲ ಮಾಡುವುದು ಬೀಜವಾಗಿದೆ ಮತ್ತು ಸಫಲತೆಯಾಗಿದೆ ಫಲ. ತಮ್ಮ ಸರ್ವ ಖಜಾನೆಯ ಲಿಸ್ಟನ್ನು ಚೆಕ್ ಮಾಡಿಕೊಳ್ಳಿ. ಯಾವ ಖಜಾನೆ ಸಫಲವಾಯಿತು ಮತ್ತು ಯಾವುದು ವ್ಯರ್ಥ. ಸಫಲ ಮಾಡುತ್ತಿದ್ದಾಗ ಸರ್ವ ಖಜಾನೆಗಳಿಂದ ಸಂಪನ್ನ ವರದಾನಿ ಮೂರ್ತಿ ಆಗಿಬಿಡುವಿರಿ. ಬೀಜ ಚೆನ್ನಾಗಿದ್ದರೆ ಒಳ್ಳೆಯ ಫಲ ಸಿಗದೇ ಇರಲು ಸಾಧ್ಯವೇ ಇಲ್ಲ. ಹಾಗಾದರೆ ಹೇಗೆ ಅನ್ಯರಿಗೆ ಹೇಳುವಿರಿ, ಸಮಯ, ಸಂಕಲ್ಪ, ಸಂಪತ್ತು ಎಲ್ಲವನ್ನು ಸಫಲ ಮಾಡಿ ಎಂದು? ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.